ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅಮೂಲ್ಯ ಮೋ ಬ್ಲಾಗ್. ಇವತ್ತು ನಾನು ನಮ್ಮ ನರ್ಸರಿಲಿರುವ ಕೆಲವೊಂದು ಹಣ್ಣಿನ ಗಿಡ ಎಲ್ಲ ತೋರಿಸುವ ಅಂತ ಬಂದಿದ್ದೇನೆ. ತುಂಬ ವೆರೈಟಿ ಹಣ್ಣಾಗಿದೆ ಈಗ. ಹಲಸಿನ ಹಣ್ಣು, ಮಾವಿನ ಹಣ್ಣು, ಅದು ಬಿಟ್ಟು ಮಲ್ಬೆರೀಸ್, ಸ್ಟಾರ್ ಫ್ರೂಟ್, ಮತ್ತು ಚೆರಿ ಟೊಮ್ಯಾಟೋಸ್, ಮತ್ತು ಇದು ವಾಟರ್ ಆ್ಯಪಲ್ಸ್, ಮತ್ತು ಇನ್ನಿತರ ಹೊಸ ಹೊಸ ವೆರೈಟಿ ಹಣ್ಣೆಲ್ಲ ಇದೆ. ಅದನ್ನೆಲ್ಲ ಈಗ ಒಂದೊಂದಾಗಿ ತೋರಿಸ್ತೇನೆ ಬನ್ನಿ. ಫಸ್ಟ್ ಈಗ ಚೆರಿ ಟೊಮ್ಯಾಟೊ ಇಲ್ಲೇ ಇದೆ, ತೋರಿಸ್ತೇನೆ ನೋಡಿ. ನೋಡಿ ಎಷ್ಟು ಚೆರಿ ಟೊಮ್ಯಾಟೋಸ್ ಆಗಿದೆ. ನೋಡಿ ಚೆರಿ ಟೊಮ್ಯಾಟೊ. ನೈಸ್, ವೆರಿ ನೈಸ್. ಈಗಷ್ಟೇ ಹಾರ್ವೆಸ್ಟ್ ಮಾಡಿದ ಚೆರಿ ಟೊಮ್ಯಾಟೋಸ್ ಎಷ್ಟು ತೂಕ ಇದೆ ಅಂತ ನೋಡುವ. ನಾನಿಲ್ಲಿ ವೆಯ್ಟನ್ನು 0 ಮಾಡ್ಕೊಂಡಿದ್ದೇನೆ. $351 ಗ್ರಾಮ್ ಇದೆ. ನಾನು ಸ್ಟಾರ್ ಫ್ರೂಟ್ ಗಿಡದ ಹತ್ರ ಹೋಗ್ತಾ ಇದ್ದೇನೆ. ಇಲ್ಲಿ ನೋಡಿ, ಸ್ಟಾರ್ ಫ್ರೂಟ್ ಮರ ತುಂಬ ನೋಡಿ. ಇದು ಸ್ವೀಟ್ ವೆರೈಟಿ ಸ್ಟಾರ್ ಫ್ರೂಟ್. ಸಾವಿರ ಆಗಿದೆ ನೋಡಿ. ಇಲ್ಲಿ ನೋಡಿ, ಒಂದು ಸ್ವಲ್ಪನೂ ಹುಳಿ ಇರೋದಿಲ್ಲ. ಇದು ತುಂಬ ಸ್ವೀಟ್ ಆಗಿರುತ್ತೆ ನೋಡಿ. ಗೊಂಚಾಗಿ ಬರುತ್ತೆ. ಈ ಥರ ಹಳದಿ ಆಗಿರೋದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಎಲೆ ಕಾಣೋದಿಲ್ಲ, ಫುಲ್ ಸ್ಟಾರ್ ಫ್ರೂಟಿಂದ ತುಂಬಿ ಹೋಗಿದೆ ಮರ. ಆಗಿದೆ. ಇದು ತುಂಬಾ ಸ್ವೀಟ್ ಇರುತ್ತೆ ಈ ಸ್ಟೇಜಲ್ಲಿ ಹಣ್ಣು. ಈಗ ಇಲ್ಲಿ ಮರದಡಿಗೆ ನಿಂತ್ಕೊಂಡು ಇದು ನೋಡಿ, ಸಿಹಿಯಾದ ಒಂದು ಸ್ಟಾರ್ ಫ್ರೂಟ್ ಅಂತ ತಿಂತೇನೆ. ತುಂಬ ಚೆನ್ನಾಗಿದೆ. ಒಂಚೂರು ಹುಳಿ ಇಲ್ಲ, ಸ್ವೀಟ್ನೆಸ್ ಮಾತ್ರ ತುಂಬ ಚೆನ್ನಾಗಿದೆ. ಈಗ ಇದು ಸ್ವಲ್ಪ ಕಾಯಿ, ಇದನ್ನು ತಿಂದು ತೋರಿಸ್ತೇನೆ. ಇದು ಕೂಡ ಹುಳಿ ಇಲ್ಲ, ಸ್ವೀಟ್ನೆಸ್ ಲೈಟಾಗಿ ಬರ್ತಾ ಇದೆ ಅಷ್ಟೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಉಪ್ಪು ಮತ್ತು ಖಾರ ಪುಡಿ ಹಾಕಿ ತಿನ್ನಬೇಕು. ಅದ್ಭುತ, ತುಂಬ ಸೂಪರ್ ಆಗುತ್ತೆ. ಫುಲ್ಲು ಜ್ಯೂಸಿ. ಒಂದು ಲೋಟ ಜ್ಯೂಸ್ ಕುಡ್ದಂಗೆ ಐತಿ ಈಗ. ವಾವ್. ಈ ಥರ ಕಟ್ ಮಾಡಿದ ಸ್ಟಾರ್ ಫ್ರೂಟಿಗೆ ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ತಿಂತಾ ಇದ್ದರೆ ಬಾಯಲ್ಲಿ ನೀರು ಬರುವುದರಲ್ಲಿ ಡೌಟೇ ಇಲ್ಲ. ಸ್ವೀಟ್ ಸ್ಟಾರ್ ಫ್ರೂಟಿನ ಗಿಡ 2025 ಅಕ್ಟೋಬರಲ್ಲಿ ಕಸಿ ಕಟ್ಟಿರೋದು. ಈಗ ನೋಡಿ, ಪ್ಯಾಕೆಟಲ್ಲಿ ಹಣ್ಣು ಬಂದಿದೆ.
ಇಲ್ಲಿ ಸ್ಟಾರ್ ಫ್ರೂಟ್ ಮರದ ಹತ್ತಿರನೇ ಮಲ್ಬೆರಿಯ ಮರ ಇದೆ. ಮಲ್ಬೆರಿ, ಬ್ರೆಜಿಲಿಯನ್ ಲಾಂಗ್ ಮಲ್ಬೆರಿ. ನೋಡಿ, ಹುಳ ಥರ ನೇತಾಡ್ತಿದೆ ನೋಡಿ. ಇಲ್ಲೆಲ್ಲ ಬಿದ್ದಿದೆ ನೋಡಿ, ಈ ಥರ ಆಗಿ ಹಣ್ಣಾಗಿ ಬೀಳ್ತದೆ. ತುಂಬ ಸ್ವೀಟ್ ಆಗಿರುತ್ತೆ ಈ ಹಣ್ಣು. ಹುಳ ಥರನೇ ಇದೆ ನೋಡ್ಲಿಕ್ಕೆ, ಸೇಮ್. ಇಲ್ಲಿ ನೋಡಿ, ಬ್ರೆಜಿಲಿಯನ್ ಲಾಂಗ್ ಮಲ್ಬೆರಿ. ನೋಡಿ ಎಷ್ಟು ಉದ್ದ ಇದೆ, ಸೇಮ್ ಹುಳ ಥರನೇ ಇದೆ ನೋಡಲಿಕ್ಕೆ. ತುಂಬ ಚೆನ್ನಾಗಿರುತ್ತೆ ಇದರ ಟೇಸ್ಟ್. ಈಗ ನೋಡಿ, ತುಂಬ ಸ್ವೀಟ್ ಇದೆ, ಸೂಪರ್. ತುಂಬ ಖುಷಿ ಆಗ್ತದೆ ಈ ಥರ ಫ್ರೆಶ್ ಫ್ರೂಟ್ಸ್ ತಿನ್ನಲಿಕ್ಕೆ. ವಿವರಣೆ ಮಾಡಲಿಕ್ಕಾಗೋದಿಲ್ಲ ಈ ಖುಷಿ, ಅಷ್ಟು ಖುಷಿ ಆಗ್ತದೆ ಮನಸ್ಸಿಗೆ. ಇದೆಲ್ಲ ಕಷ್ಟಪಟ್ಟಿರೋದು ನನ್ನ ಮಾವನವರು ಮತ್ತು ಅತ್ತೆ, ಹಾಗಾಗಿ ಅವರಿಗೆಲ್ಲ ದೊಡ್ಡ ಥ್ಯಾಂಕ್ಸ್. ನೋಡಿ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ. ಇದೆಲ್ಲ ಇಲ್ಲಿ ನೇತಾಡ್ತಿರೋದು ಲಾಂಗ್ ಮಲ್ಬೆರಿ. ಇಲ್ಲಿ ನೋಡಿ, ಈಗಷ್ಟೇ ಮರದಿಂದ ತೆಗೆದಿರುವಂಥ ಮಲ್ಬೆರಿ ಹಣ್ಣುಗಳು ಎಷ್ಟು ಉದ್ದ ಇದೆ ನೋಡಿ. ಇದರ ಟೆಕ್ಸ್ಚರ್ ನೋಡಿ, ಇದು ಇನ್ನೊಂದು ಸ್ಪೆಷಲ್ ಹಣ್ಣು ನೋಡಿ, ಜಬೋಟಿಕಬಾ ಅಂತ. ಇದು ಬ್ರೆಜಿಲಿಯನ್ ಗ್ರೇಪ್ ಫ್ರೂಟ್ ಅಂತಾರೆ. ಈ ಥರ ಇದು ಕಾಂಡಕ್ಕೆ ಬರ್ತದೆ ಹಣ್ಣುಗಳೆಲ್ಲ, ಚಿಕ್ಕ ಚಿಕ್ಕ ದಂಟಾಗಿ ನೋಡ್ಲಿಕ್ಕೆ ಸೇಮ್ ದ್ರಾಕ್ಷಿ ಥರನೇ ನೋಡಿ ಯಾವ ರೀತಿ ಬಂದಿದೆ ಕೆಳಗಿಂದ ನೋಡಿ. ಇಲ್ಲಿ ಇದು ಪ್ಯಾಕೆಟಲ್ಲೇ ಇದೆ ನೋಡಿ, ಜಬೋಟಿಕಬಾ ಅಂತ ಬರೆದಿದ್ದಾರೆ ನೋಡಿ. ಕಾಂಡಕ್ಕೆ ಬರುವಂಥದ್ದು ಈ ಹಣ್ಣು, ತುಂಬ ರುಚಿಯಾಗಿರುತ್ತೆ. ಒಳಗಡೆ ಒಂದು ಬೀಜ ಇರುತ್ತೆ, ಸೇಮ್ ದ್ರಾಕ್ಷಿ ತಿಂದ ಹಾಗೆ ನೋಡಿ. ಇದರಲ್ಲಿ ಜಾಮ್ಸ್, ಜ್ಯೂಸ್ ಎಲ್ಲನೂ ಮಾಡ್ಬೋದು ಈ ಹಣ್ಣಲ್ಲಿ. ತುಂಬ ಮೇಲ್ವರೆಗೆ ಬಂದಿದೆ ನೋಡಿ. ಎಷ್ಟೇ ಚಿಕ್ಕ ಮರ ಇದೆ, ಪ್ಯಾಕೆಟಲ್ಲೇ ಬೆಳೆದಿರುವಂಥದ್ದು. ಅಲ್ಲಿ ಕಾಣ್ತಾ ಇದೆ ಎಲ್ಲ ಚಿಕ್ಕ ಚಿಕ್ಕ ಎಲೆ, ಅದೇ ನೋಡಿ, ಅದೇ ಗಿಡ ಅದು ನೋಡಿ. ಈಗ ಒಂದು ತೆಗಿತೇನೆ ನೋಡಿ, ಇದು ಹಣ್ಣಾಗಿದೆಯಾ, ಇದು ತೆಗಿತೇನೆ, ಇದನ್ನು ತೆಗಿತೇನೆ ನೋಡಿ. ಈಗ ಇದು ಟೇಸ್ಟ್ ಮಾಡುವ ಟೈಮ್. ಜಬೋಟಿಕಬಾ ಫಸ್ಟ್ ಟೈಮ್ ಆಗಿರುವಂಥದ್ದು ನಮ್ಮ ನರ್ಸರಿಯಲ್ಲಿ. ಒಳಗಡೆ ನೋಡಿ, ಒಂದು ಸೂಪರ್ ಆಗಿದೆ. ದಪ್ಪ ಸಿಪ್ಪೆ, ಈ ಥರ ವೈಟ್ ಪಲ್ಪ್ ಆಗಿರುತ್ತೆ ಒಳಗಡೆ, ಮತ್ತು ಈ ಥರ ಒಂದು ಸಣ್ಣ ಬೀಜ ಇರುತ್ತೆ. ಚೆನ್ನಾಗಿದೆ. ವಾಟರ್ ಆ್ಯಪಲ್ಸ್, ಮೌತ್ ವಾಟರಿಂಗ್ ವಾಟರ್ ಆ್ಯಪಲ್ಸ್. ಮರ ತುಂಬ ಹಣ್ಣು ನೋಡಿ, ಇಷ್ಟೇ ಚಿಕ್ಕದಿದೆ ಮರ, ತುಂಬಾ ಹಣ್ಣು ಬಿಟ್ಟಿದೆ. ಇದು ಕೂಡ ಸ್ವೀಟ್, ತುಂಬ ಸ್ವೀಟ್ ಇರುತ್ತೆ ನೋಡಿ. ನೋಡಲಿಕ್ಕೆ ಗೇರು ಹಣ್ಣಿನ ಹಾಗೆ ಕಾಣ್ತದೆ. ರೆಡ್ ಆಗ್ತದೆ ಹಣ್ಣಾದಾಗ. ಇದೆಲ್ಲ ಈಗ ಕಾಯಿ.
ಇದು ಮಲ್ಬೆರಿ ಲೋಕಲ್ ವೆರೈಟಿ. ಇದರಲ್ಲಿ ನೋಡಿ ಎಷ್ಟೊಂದು ಹಣ್ಣುಗಳು ಬಿಟ್ಟಿದೆ. ಈಗ ನಿಮಗೆ ಲೈಟ್ ಪಿಂಕ್ ಆಗಿ ಕಾಣಿಸ್ತಿರೋದೆಲ್ಲ ಕಾಯಿ, ಮತ್ತು ಇಲ್ಲಿ ಡಾರ್ಕ್ ಮರೂನ್ ಕಲರ್ ಇದೆಲ್ಲ ಮಲ್ಬೆರಿ ಹಣ್ಣುಗಳು. ತುಂಬ ರುಚಿಕರವಾದ ಹಣ್ಣು. ಒಳ್ಳೆಯದಿದೆ. ಇಲ್ಲೇ ಮರದಿಂದ ತೆಗೆದು ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ. ಈ ಥರ ಒಂದು ವಾತಾವರಣದಲ್ಲಿ ಇರೋದು ತುಂಬ ಇಷ್ಟ ಆಗ್ತದೆ. ಬೇಜಾರಾದಾಗ ಬಂದು ಒಂದು ಹಣ್ಣು ತಿಂದೋದ್ರೆ ಸಾಕು, ಖುಷಿ ಆಗ್ತದೆ. ನಾನು ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.